ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೂರ್ಯ ಅವರು ಮನೇಲಿ ಎಲ್ಲರೂ ಸೇರಿರ್ತಾರಲ್ವ, ಅದೇ ಟೈಮ್ ಒಳ್ಳೇದು ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ನಾನು ಡ್ರೈವಿಂಗ್ ಕ್ಲಾಸ್ನ ಶುರು ಮಾಡ್ತಾ ಇದ್ದೀವಿ ನಾನು ಮತ್ತು ಚೇತನ್ ಅಂತ ಹೇಳ್ತಾ ಇರ್ತಾರಲ್ವ. ಆಗ ಶಾಂತಿಯವರು ಬೇಡ ಅಂತ ಹೇಳ್ತಾ ಇರ್ತಾರೆ. ಆಗ ರಂಗನಾಥ್ ಅವರು, ಅಲ್ಲ ಕಣೆ ಮನೋಜ ಏನೇ ಮಾಡಲಿ ಅದಕ್ಕೆ ನೀನು ಆಯಿತು ಸರಿ ಮಾಡು ಅಂತ ಹೇಳ್ತೀಯ, ಅದೇ ಸೂರ್ಯ ಏನಾದರೂ ಮಾಡ್ತೀನಿ ಅಂದರೆ ಬೇಡ ಅಂತ ಹೇಳ್ತೀಯ ನೀನು, ಇದರಲ್ಲೂ ಇದು ನನ್ನ ಮನೆ ಅಂತ ಹೇಳಿ ಶಾಂತಿಯವ್ರು ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ, ಈ ಮನೇಲಿ ನನಗೂ ಒಂದು ಪಾಲಿದೆ ಅಂತ ನಿನಗೂ ಗೊತ್ತು ತಾನೆ, ಮಾಡೋ ನೀನು ಏನು ಮಾಡ್ತೀಯ ಮಾಡೋ, ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ಯಾ ಮಾಡು ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾ ಇರ್ತಾರೆ. ಅಪ್ಪ ಅದನ್ನು ಓಪನ್ ಮಾಡಬೇಕು ಅಂತಂದರೆ ನಮ್ಮ ಮನೆ ಮುಂದೆ ಒಂದು ಬೋರ್ಡ್ನ ಹಾಕಬೇಕಾಗತ್ತಪ್ಪ ಅಂತ ಹೇಳ್ತಾರೆ. ಶಾಂತಿಯವರು ಏನು ಬೇಕಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ರೋಹಿಣಿಯವರು, ಅಯ್ಯೋ ಮನೆ ಮುಂದೆ ಏನಾದರೂ ಬೋರ್ಡ್ ಹಾಕಿದರೆ ಕಮರ್ಷಿಯಲ್ ಆಗುತ್ತೆ, ಅದು ವಾಟರ್ ಬಿಲ್ಲು ಮತ್ತು ಕರೆಂಟ್ ಬಿಲ್ಲು ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಆಗ ಶಾಂತಿಯವರು, ಹೌದೇನಮ್ಮ ಹಾಗಾದರೆ ಬೇಡ ಅಂತ ಹೇಳ್ತಾ ಇರ್ತಾರೆ. ಕರೆಂಟ್ ಬಿಲ್ಲು ವಾಟರ್ ಬಿಲ್ಲು ಜಾಸ್ತಿ ಬಂದರೆ ಅವ್ನು ಕಟ್ಕೊತಾನೆ ಬಿಡಿ, ನಿನಗೇನೆ ತೊಂದರೆ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಪರ್ಮಿಷನ್ ಕೊಡ್ತಾರೆ. ಆಗ ಎಲ್ಲರೂ ಮನೋಜ್ ಮತ್ತು ರೋಹಿಣಿಯವರು ಕೂಡ ಒಳಗಡೆ ಹೋಗ್ತಾರೆ. ಆಗ ಶಾಂತಿಯವರು ಕೂಡ ಬೈದ್ಬಿಟ್ಟು ಒಳಗಡೆ ಹೋಗ್ತಾರೆ. ಆಗ ರವಿ ಮತ್ತು ಶ್ರುತಿಯವರು ಮೀನಾ ಮತ್ತು ಸೂರ್ಯ ಅವ್ರಿಗೆ ಕಂಗ್ರಾಟ್ಸ್ ಹೇಳಿ ಅವರು ಕೂಡ ಒಳಗಡೆ ಹೋಗ್ತಾರೆ. ಮೀನಾ ಅವರು ಸೂರ್ಯ ಅವ್ರಿಗೆ ಹೇಳ್ತಾ ಇರ್ತಾರೆ, ಏನು ರೀ ಟೈಮ್ ನೋಡಿಕೊಂಡು ನೀವು ಎಂಥ ಟೈಮಲ್ಲಿ ಹೇಳಿದ್ರಲ್ರಿ ಅಂತ ಹೇಳ್ತಾ ಇರ್ತಾರೆ. ಹೌದು ಕಣೆ, ಈಗ ತಪ್ಪು ಶಾಂತಿ ಕಡೆ ಇತ್ತು, ಹಾಗಾಗಿ ಅವರು ಅವ್ರ ಯಾವ ಮಾತಿಗೆ ಆಪೋಸಿಟ್ ಮಾಡ್ತಾ ಇರಲಿಲ್ಲ ಅಪ್ಪ, ಅದಕ್ಕೋಸ್ಕರ ನಾನು ಟೈಮ್ ನೋಡಿಕೊಂಡು ನಾನು ಬಾಣ ಬಿಡಬೇಕು ಅಂತ ಬಿಟ್ಟೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಮೀನಾ ಅವರು ಒಂದು ನಿಮಿಷ ತಡೀರಿ ಬಂದೆ ಅಂತ ಹೋಗಿ ಒಳಗಡೆಯಿಂದ ರೀ ಇದೊಂದು ಆರ್ಡ್ರ್ ಬಂದಿತ್ತಲ್ಲ ಅದು ದುಡ್ಡು ರೀ ಇದು ಅಂತ ಹೇಳ್ತಾರೆ. ಆಯಿತು ಅಂತ ಹೇಳಿ ಅದನ್ನು ಜೋಬಲ್ಲಿ ಇಟ್ಕೊತಾರೆ ಸೂರ್ಯ ಅವರು. ಆಗ ಮೀನವರು, ಅಲ್ಲ ರೀ ನೀನೇ ಇಟ್ಕೊ ಅಂತ ಹೇಳ್ತೀಯಾ ಅಂತ ಅಂದ್ಕೊಂಡ್ರೆ ನೀವು ಜೋಬಲ್ಲಿ ಇಟ್ಕೊಂಡ್ರಲ್ರಿ ಅಂತ ಅಂದಾಗ, ಇದನ್ನು ನಾಳೆ ಏನು ಮಾಡ್ತೀನಿ ಅಂತ ಹೇಳ್ತೀನಿ ಅಂತಾರೆ. ಏನು ಮಾಡ್ತೀರಾ ಹೇಳ್ರಿ ಅಂತ ಅಂದಾಗ, ಬೈಲಿ ಅಂತ ಹೇಳಿ ಕಿವಿಲಿ ಇದನ್ನು ನಾನು ಏನು ಮಾಡ್ತೀನಿ ಅಂತ ನಾಳೆ ಹೇಳ್ತೀನಿ ಅಂತ ಕಿವಿಲೂ ಕೂಡ ಅದನ್ನೇ ಹೇಳಿಬಿಟ್ಟು ಸೂರ್ಯ ಅವರು ಹೋಗ್ತಾರೆ. ಮಾರನೇ ದಿವಸ ಬೆಳಿಗ್ಗೆ ಎಲ್ಲರೂ ಹಾಲಲ್ಲಿ ಸೇರಿರ್ತಾರೆ. ಆವಾಗ ರಂಗನಾಥ್ ಅವ್ರು ಬಂದುಬಿಟ್ಟು, ಇವನು ಮಂಗ ಹಿಂಗೆ ತಿಂದ ಮಂಗನಂಗೆ ಇವನು ಓಡಾಡ್ತಾ ಇದ್ದಾನೆ, ಮಂಗನೇ ನುಂಗಿರೋ ಥರ ಇವನು ಕೂತಿದ್ದಾನೆ, ಯಾಕೆ ಏನಾಯಿತು ಅಂತ ಕೇಳಿದಾಗ ಸೂರ್ಯ ಅವರು, ಯಾರಿಗೋಸ್ಕರನೋ ವೆಯ್ಟ್ ಮಾಡ್ತಿದ್ದೀನಪ್ಪ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಶಾಂತಿಯವ್ರು ಹೇಳ್ತಾರೆ, ಅಯ್ಯೋ ದೇವರೇ ಬೆಳಗ್ಗೆನೆ ಪೊಲೀಸ್ನವ್ರು ಬರ್ತಾರೋ ಪೊರ್ಕಿಗಳು ಬರ್ತಾರೋ ಅಂತ ಹೇಳ್ತಾ ಇರ್ತಾರೆ. ಆಗ ರಂಗನಾಥ್ ಅವರು, ಪೊರ್ಕಿಗಳು ಮನೆಗೆ ಬರೋ ಅಷ್ಟು ಪೊರ್ಕಿ ನನ್ನ ಮಗ ಅಲ್ಲ ಕಣೆ, ಸೂರ್ಯ ಅಲ್ಲ ಕಣೆ ಅಂತ ಹೇಳ್ತಾ ಇರ್ತಾರೆ ರಂಗನಾಥ್ ಅವರು. ಅಷ್ಟರಲ್ಲಿ ಅಲ್ಲಿಗೆ ಬ್ಯಾಂಕ್ ಎಂಪ್ಲಾಯ್ ಒಬ್ಬರು ಬರ್ತಾರೆ. ಬಂದ ತಕ್ಷಣವೇ ಅವರು ಬನ್ನಿ ಬನ್ನಿ ಸರ್ ಅಂತ ಹೇಳಿ ಕುಂದಿರಿಸ್ತಾ ಇರ್ತಾರೆ. ಆಗ ಶಾಂತಿಯವರು, ಯಾರೋ ಇವರು ಏನೋ ಮಾಡ್ತಾ ಇದೆಯಾ ನೀನು ಅಂತ ಹೇಳಿದಾಗ, ಏನೂ ಇಲ್ಲ ಮೀನಾ ಮಾಡ್ತಿರೋ ಬಿಸ್ನೆಸ್ಸಿಗೆ ಅಕೌಂಟು ATM ಇದು ಚೆಕ್ ಬುಕ್ಕು ಎಲ್ಲ ಬೇಕಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮನೋಜ್ ಅಷ್ಟರಲ್ಲಿ, ಯೂಸ್ಲೆಸ್ ಹೆಂಡ್ತಿಗೆ ಪ್ರೈಸ್ಲೆಸ್ ಗಿಫ್ಟ್ ಇದು ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ರುತಿಯವರು, ನಿಮ್ಮಷ್ಟು ವೇಸ್ಟ್ ಯೂಸ್ಲೆಸ್ ಯಾರೂ ಇಲ್ಲ ಬಿಡಿ ಇಲ್ಲಿ ಅಂತ ಹೇಳ್ತಾ ಇರ್ತಾರೆ. ಆಗ ಮನೋಜ್ ಅವ್ರು ಹೇಳ್ತಾರೆ, ಹುಡುಗಿ ಇತ್ತೀಚೆಗೆ ತುಂಬ ಜಾಸ್ತಿ ಮಾತಾಡ್ತಾ ಇದೆಯಾ ನೀನು ಅಂತ ಹೇಳಿದಾಗ ರವಿಯವ್ರು ಹೇಳ್ತಾರೆ, ನೀನು ಮಾತ್ರ ಎಲ್ಲರ ಬಗ್ಗೆನೂ ಮಾತಾಡ್ಬೋದು, ಆದರೆ ನಿನ್ನ ಬಗ್ಗೆ ಯಾರೂ ಹೇಳಬಾರ್ದಾ, ಏನು ಮಾತಾಡಬಾರ್ದಾ ಅಂತ ಹೇಳ್ತಾರೆ. ನಾನು ಈ ಮನೆಗೆ ದೊಡ್ಡವನು, ನಾನು ಹೇಳಿದರೆ ಸ್ವಲ್ಪ ಸಹಿಸ್ಕೋಬೇಕು ಅಂತ ಮನೋಜ್ ಅವ್ರು ಹೇಳ್ತಾರೆ. ಆಗ ರವಿಯವ್ರು ಹೇಳ್ತಾರೆ, ಈ ಮನೆಗೆ ದೊಡ್ಡ ಮಗ ಅಲ್ಲ ಕಣೋ ನೀನು, ದಡ್ಡ ಮಗ ಅಂತ ಹೇಳ್ತಾರೆ. ಆಗ ಅಲ್ಲಿರೋರೆಲ್ಲರೂ ನಗ್ತಾರೆ. ನಿನ್ನ ಹೆಸರಲ್ಲಿ ಫ್ಲವರ್ ಮರ್ಚೆಂಟ್ ಅಂತ ಹಾಕಿಸ್ತೀನಿ ಮೀನಾ ಅಂತ ಹೇಳ್ತಾ ಇರ್ತಾರೆ. ಆಗ ಶ್ರುತಿಯವರು, ಅಲ್ಲ ರೀ ನೀನು ನಾನು ಮದುವೆಯಾಗಿ ಬಂದಿದ್ದ ಹೊಸರಲ್ಲಿ ಇವರು ಮೀನಾ ಅವರು ತುಂಬಾ ಬೇಜಾರಾಗಿರ್ತಾರೆ, ಇಲ್ಲಿ ಚೆನ್ನಾಗಿಲ್ಲ ಸಂತೋಷವಾಗಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮಿಂದ ಡಿವೋರ್ಸ್ ಕೊಡಿಸ್ಬಿಟ್ಟು ನಾನು ಅವರನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನಿಮ್ಮಷ್ಟು ಒಳ್ಳೆ ಗಂಡ ಸಿಗೋದಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ, ಮುಂದಿನ ಜನ್ಮಕ್ಕೂ ನೀವೇ ಅವರಿಗೆ ಗಂಡ ಆಗಿ ಸಿಗಲಿ ಅಂತ ಹೇಳ್ತಾ ಇರ್ತಾರೆ. ಆಗ ರವಿಯವರು ಹೇಳ್ತಾರೆ, ಮುಂದಿನ ಜನ್ಮಕ್ಕೂ ಇವರೇ ನಮಗೆ ಅತ್ತಿಗೆ ಆಗಿ ಬರಲಿ ಅಂತ ಹೇಳ್ತಾ ಇರ್ತಾರೆ. ಆಗ ಬ್ಯಾಂಕ್ ಎಂಪ್ಲಾಯ್ ಅವ್ರು ಬಂದಿರ್ತಾರಲ್ವ, ಅವರಿಗೆ ಸೈನ್ ಮಾಡಿಸ್ಕೊಂಡು ಇವರಿಗೆ ಚೆಕ್ ಬುಕ್ಕು ATM ಎಲ್ಲ ಕೊಡ್ತಾರೆ. ನಿಮಗೆ ನೆಕ್ಸ್ಟ್ ವೀಕಲ್ಲಿ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ನಿಮಗೆ ಬರುತ್ತಮ್ಮ, ಹಾಗೆ ಪ್ಯಾನ್ ಕಾರ್ಡ್ ಕೂಡ ನಿಮಗೆ ನೆಕ್ಸ್ಟ್ ವೀಕಲ್ಲೇ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ಇದೇ ಸಂತೋಷಕ್ಕೆ ಮೀನಾ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ. ಆಗ ಶ್ರುತಿ ಅವ್ರು ಹೇಳ್ತಾರೆ, ಯಾಕೆ ಮೀನಾ ಅವರೇ ನೀವು ಸಂತೋಷಕ್ಕೂ ಕೂಡ ಅಳ್ತಾ ಇದ್ದೀರಾ, ಇದಕ್ಕೆ ಸಂತೋಷ ಪಡಬೇಕು ಅಂತ ಹೇಳಿ ಶ್ರುತಿ ಅವ್ರು ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ, ಇದು ಸಂತೋಷಕ್ಕೆ ಬರ್ತಾ ಇರೋ ಕಣ್ಣೀರು ಕಣಮ್ಮ ಅಂತ ಹೇಳ್ತಾರೆ. ಯಾವ ಗಂಡ ಆಗಲಿ ಹೆಂಡತಿ ಏಳಿಗೆನ ನೋಡಿಬಿಟ್ಟು ಹೆಂಡತಿಗೆ ಈ ಥರ ಮುಂದೆ ಬರಬೇಕು ಅಂತ ಅಂದರೆ ಈ ಥರ ಹೆಲ್ಪ್ ಮಾಡ್ತಾರೋ ಆಗ ಆ ಕಣ್ಣೀರು ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಈಗ ನಾನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಆ ಬ್ಯಾಂಕ್ ಎಂಪ್ಲಾಯ್ ಕೂಡ ಹೊರಡ್ತಾರೆ. ಆಗ ಮೀನಾ ಅವ್ರು ಹೇಳ್ತಾರೆ, ಅಲ್ಲ ರೀ ಚೆಕ್ ಬುಕ್ಕು ಕೂಡ ಈಗಲೇ ಬಂದುಬಿಟ್ಟಿದೆ ಅಂತ ಹೇಳ್ತಾರೆ. ಹೌದು ಕಣಮ್ಮ ಎಲ್ಲ ಬಂದುಬಿಡುತ್ತೆ ಈಗಲೇ ಮನೆಗೆ ಅಂತ ಹೇಳ್ತಾ ಇರ್ತಾರೆ. ಆಗ ಮಾವ್ರಿಗೆ ಹೇಳ್ತಾರೆ, ರೀ ನನ್ನ ಮೊದಲನೇ ಚೆಕ್ಕು ನನ್ನ ಮಾವ ಅವ್ರಿಗೆ ಬರೀಲ್ಲ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಅಲ್ಲಮ್ಮ ನಾನು ಏನು ಮಾಡ್ತಾಯಿದ್ದೀನಿ ಕೆಲಸ ಏನು ಮಾಡಿದ್ದೀನಿ ಅಂತ ನನಗೆ ಬರೀತೀಯಮ್ಮ ಬೇಡ ಅಂತ ಹೇಳ್ತಾ ಇರ್ತಾರೆ. ಆಗ ಮೀನಾ ಅವ್ರು ಇವರು ಶಾಂತಿ ಅವ್ರು ಹೇಳ್ತಾರೆ, ಮನೋಜ ಅದೃಷ್ಟವಂತ ಕಣಮ್ಮ, ಮನೋಜನ ಹೆಸ್ರಿಗೆ ಬರೀ ನೀನು ಅಂತ ಹೇಳ್ತಾ ಇರ್ತಾರೆ. ಆಗ ಮೀನಾ ಅವ್ರು ಹೇಳ್ತಾರೆ, ಇಲ್ಲ ನಾನು ಮೊದಲನೇ ಚೆಕ್ಕು ಶ್ರುತಿ ಬರೀತೀನಿ, ಅವರು ನನಗೆ ಕೇಳಿದ ತಕ್ಷಣ ಹೆಲ್ಪ್ ಮಾಡಿದ್ದಾರೆ, ಅವ್ರಿಗೆ ನಾನು ಚೆಕ್ ಅವ್ರ ಹೆಸರಲ್ಲೇ ಬರೀತೀನಿ ಅಂತ ಹೇಳಿದಾಗ ಶ್ರುತಿಯವರು, ಬೇಡ ನಾನೇನು ಕೇಳಿದ್ನ ನಿಮಗೆ ದುಡ್ಡು ಅಂತ ಹೇಳ್ತಾರೆ.
ಆಯಿತು ಅಂತ ಹೇಳಿಬಿಟ್ಟು ಶ್ರುತಿಯವ್ರ ಹೆಸರಿಗೆ ಚೆಕ್ನ ಬರೆಯೋದಕ್ಕೆ ಅಂತ ಹೋಗ್ತಾರೆ ಮೀನಾ ಅವರು. ಆಗ ಚೆಕ್ ಬರೆಯೋಕ್ಕೆ ಬರುತ್ತೋ ಅಂತ ಮನೋಜ್ ಅವ್ರು ಹೇಳಿದಾಗ ಇವರು ಸೂರ್ಯ ಅವ್ರು ಹೇಳ್ತಾರೆ, ಅವಳು ಕೂಡ ರ್ಯಾಂಕ್ ಸ್ಟೂಡೆಂಟೇ ಕಣೋ ಅಂತ ಹೇಳ್ತಾ ಇರ್ತಾರೆ. ಆಗ ಚೆಕ್ನ ಬರೆದ್ಬಿಟ್ಟು ಶ್ರುತಿ ಅವರಿಗೆ ತೊಗೊಂಡೋಗಿ ಕೊಡ್ತಾರೆ. ಕೊಟ್ಬಿಟ್ಟು ಆಯಿತು ಇದೇ ಸಂತೋಷಕ್ಕೆ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಒಂದು ಸೆಲ್ಫಿನ ತೊಗೊತಾ ಇರ್ತಾರೆ. ಆಗ ಶಾಂತಿ ಅವ್ರು ಹೇಳ್ತಾರೆ, ಮನೋಜ ನಿನ್ಗೆ ಮಾಡೋ ಕೆಲಸ ಇಲ್ಲೇನೋ, ಇಂಥ ಚೆಕ್ 100 ಚೆಕ್ಗಳಿಗೆ ನೀನು ಸೈನ್ ಮಾಡ್ತೀಯಾ ಕಣೋ, ಹೊರಡೋ ಈಗ ಅಂತ ಹೇಳ್ತಾರೆ. ರೋಹಿಣಿ ಮತ್ತು ಮನೋಜ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಆಯಿತು ನೀನು ಇನ್ನೇನು ಮಾಡ್ತಿದ್ಯಾ, ನೀನು ಕೂಡ ಒಳಗಡೆ ಹೋಗು ಅಂತ ಹೇಳಿಬಿಟ್ಟು ಶಾಂತಿ ಅವರಿಗೆ ರಂಗನಾಥ್ ಅವರು ಬೈತಾರೆ. ಆಗ ಸೊಸೆಂದರು ಮತ್ತು ಮಕ್ಕಳು ಮತ್ತು ಸೊಸೆಂದರು ಸಂತೋಷವಾಗಿರೋದನ್ನು ನೋಡಿಬಿಟ್ಟು ಎಂಜಾಯ್ ಮಾಡೋದಕ್ಕಾಗೋದಿಲ್ಲ, ಅಯ್ಯೋ ದೇವ್ರೆ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಒಳಗಡೆ ಹೋಗ್ತಾರೆ. ಆಗ ಅಲ್ಲಿ ಶೋರೂಮಲ್ಲಿ ರೋಹಿಣಿಯವರು ಬಂದುಬಿಟ್ಟು ಲೆಡ್ಜರ್ ಬುಕ್ ಸಿಗ್ತಾ ಇಲ್ಲ ಇಲ್ಲಿ ಅಂತ ಹುಡುಕ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅವರಿಗೆ ಬ್ಯಾಂಕಿಂದ ನೋಟಿಸ್ ಬಂದಿರುತ್ತೆ, GST ನೋಟಿಸ್ ಬಂದಿರುತ್ತೆ. ಆಗ ಮನೋಜ್ ಅವ್ರಿಗೆ ಹೋಗ್ಬಿಟ್ಟು ಹೇಳ್ತಾರೆ ರೋಹಿಣಿಯವರು, ರೀ ಇಲ್ಲಿ ನೋಟಿಸ್ ಬಂದಿದೆ, ನೀವು ನೋಡೇ ಇಲ್ವಾ ಅಂತ ಹೇಳಿದಾಗ, ಅದಾ ನೋಡಿದೆ ನಾನು, ಆದರೆ ನನಗೆ ನೆನಪಾಗಲಿಲ್ಲ ಅಷ್ಟೇ ಅಂತ ಹೇಳ್ತಾರೆ. ಏನು ಇಷ್ಟು ಕೇರ್ಲೆಸ್ ಆಗಿ ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿದಾಗ, ಅಲ್ಲ ರೋಹಿಣಿ ನೀನು ಏನು ಓದಿರೋದು ಅಂತ ಕೇಳಿ, ಡಿಪ್ಲೊಮಾ ಇನ್ BCom ಓದಿದ್ದೀನಿ ಅಂತ ಹೇಳ್ತಾರೆ. ಅದು ಒಂದು ಕೋರ್ಸ್ ಅಷ್ಟೇ, ನಾನು ಓದಿರೋದು 5 ಡಿಗ್ರಿ, ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತು ಬಿಡು, ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ ಇವೆಲ್ಲ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಇದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು, ನನ್ನ ಹತ್ರ ಯಾವಾಗಿರುತ್ತೋ ನಾನು ಅವಾಗಲೇ ಕೊಡೋದು ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಟ್ಯಾಕ್ಸ್ ಆಫೀಸರ್ಗಳು ಅಲ್ಲಿಗೆ ಬರ್ತಾರೆ. ಬಂದ ತಕ್ಷಣ, ಸರ್ ಏನು ಬೇಕು, ಫ್ರಿಜ್ ಬೇಕಾ, ನಿಮಗೆ ವಾಷಿಂಗ್ ಮಿಷಿನ್ ಬೇಕಾ, AC ಬೇಕಾ ಅಂತ ಕೇಳಿದಾಗ, ಯಾರಿಗೆ ಏನು ಬೇಕಿದ್ರೂ ಕೊಡ್ತೀರಾ ಅಲ್ವಾ ಅಂತಾರೆ. ಹೌದು ಸರ್ ಅಂತ ಹೇಳಿದಾಗ, ಯಾರಿಗೆ ಏನು ಬೇಕಿದ್ರೂ ಕೊಡ್ತೀರಾ, ಆದರೆ ಗೌರ್ಮೆಂಟಿಗೆ GST ಕಟ್ಟೋಕ್ಕಾಗಲ್ವೇನ್ರಿ ನಿಮಗೆ ಅಂತ ಹೇಳ್ತಾರೆ. GSTನ ಅಂತ ಹೇಳ್ತಾರೆ. ಹೌದು GST ಕಟ್ಟಿ ಇವಾಗ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಇವಾಗ ಕಟ್ಟಲೇಬೇಕು GST ಅಂತ ಅವ್ರು ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಇವರು ರೋಹಿಣಿಯವ್ರು ಹೇಳ್ತಾರೆ, ಸರ್ ಹಾಗಲ್ಲ ಸರ್, ನಾವು ಲಾಸ್ಟ್ ಟೈಮ್ ನಾವು ಮೊನ್ನೆ ತೊಗೋಬೇಕು ಅಂತ ಹೇಳಿಬಿಟ್ಟು ಅದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡಿಬಿಟ್ವಿ GST ಅಮೌಂಟ್ನ, ಆದರೆ ಅವ್ನು ನಮಗೆ ಮೋಸ ಮಾಡಿ ಓಡೋಗ್ಬಿಟ್ಟ ಸರ್, ಹಾಗಾಗಿ ನಮ್ಮ ಹತ್ರ ದುಡ್ಡಿಲ್ಲ, ನೀವು ನಮಗೆ ಸ್ವಲ್ಪ ಟೈಮ್ ಕೊಟ್ಟರೆ ನಾವು ಪೇ ಮಾಡ್ತೀವಿ ಅಂತ ಹೇಳ್ತಾರೆ. ಆಯಿತು ಇವಾಗ ನಾವು ಸೀಸ್ ಮಾಡ್ತೀವಿ, ನಿಮ್ಮ ದುಡ್ಡು ಅಡ್ಜಸ್ಟ್ ಮಾಡಿ ಆದಮೇಲೆ ನೀವು ಹೇಳಿ ಅಂತ ಹೇಳ್ತಾ ಇರ್ತಾರೆ. ಬೇಡ ಸರ್, ಇವಾಗ ಏನಾದರೂ ನೀವು ನಮ್ಮ ಶೋರೂಮ್ನ ಸೀಸ್ ಮಾಡಿಬಿಟ್ಟೆ, ನಾನು ಬಡವ ಸರ್, ನನಗೆ ಇವಾಗ ಏನು ಮಾಡೋಕ್ಕಾಗೋದಿಲ್ಲ ಸರ್, ನಾನು ಬೀದಿಗೆ ಬಂದುಬಿಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ನೀವು ನಿಮ್ಮ ಪ್ರಾಬ್ಲಮ್ನ ನೀವು ಹೇಳಿದರೆ ಗೌರ್ಮೆಂಟಿಗೆ GST ನೀವು ಕಸ್ಟಮರ್ ಹತ್ರ GST ತೊಗೊಳಲ್ವೇನ್ರಿ, ಅದೇ GSTನ ಇಲ್ಲಿ ಕಟ್ಟೋದಕ್ಕಾಗಲ್ವಾ ನಿಮ್ಮ ಕೈಲಿ ಅಂತ ಹೇಳ್ತಾ ಇರ್ತಾರೆ. ಆಗ ರೋಹಿಣಿಯವ್ರು ಕೇಳ್ತಾರೆ, ಸರ್ ಎಷ್ಟು ಕಟ್ಟಬೇಕು, 6 ಲಕ್ಷ ಕಟ್ಟಬೇಕು ಅಂತ ಹೇಳಿದಾಗ, 6 ಲಕ್ಷನ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಈಗ ನೀವು 55% ಕಟ್ಟಬೇಕಾಗುತ್ತೆ, 3,15,000 ಕಟ್ಟಬೇಕಾಗುತ್ತೆ ಅಂತ ಹೇಳ್ತಾರೆ. ಹೌದಾ ಸರ್, ನಾನು ಎಷ್ಟು ಸಮಯದಲ್ಲಿ ಎಷ್ಟು ಟೈಮಲ್ಲಿ ನಾವು ಇದನ್ನು ಕಟ್ಟಬೇಕಾಗುತ್ತೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಮನೋಜ್ ಅವರು 3 ತಿಂಗಳು ಟೈಮ್ ಕೊಡಿ ಸರ್, ನಾವು ಕಟ್ತೀವಿ ಅಂತ ಹೇಳ್ತಾರೆ. ಆಯಿತು 3 ತಿಂಗಳ ಟೈಮ್ ಕೊಡ್ತೀನಿ, ಆದರೆ ಸೀಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಬೇಡ ಸರ್ ಹಾಗೆಲ್ಲ ಏನು ಬೇಡ ಅಂತ ಹೇಳ್ತಾರೆ. ಇವಾಗ ಎಷ್ಟು ಟೈಮ್ ಇದೆ ಅಂತ ಕೇಳಿದಾಗ 3 ಗಂಟೆ ಟೈಮ್ ಕೊಡ್ತೀವಿ, ಅಷ್ಟರಲ್ಲಿ ನೀವು GSTನ ಪೇ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಅವ್ರು ಹೇಳಿಬಿಟ್ಟು ಹೋಗ್ತಾರೆ. ಆಗ ಮನೋಜ್ ಅವರು, ಅಲ್ಲ ರೋಹಿಣಿ, ಕಿಡ್ನಿ ಮಾರಿದ್ರು 1 ತಿಂಗಳು ಬೇಕಾಗುತ್ತೆ, ಈಗ 3 ಗಂಟೆಲಿ ನಾವು ಹೇಗೆ ತಂದು ಕೊಡೋದು, ನಾವೀಗ ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡೋದೇ ಗತಿ ಈಗ ನಮಗೆ ಅಂತ ಹೇಳ್ತಾ ಇರ್ತಾರೆ. ಸುಮ್ಮನಿರಿ ಮನೋಜ್, ನೀವು ಏನೇನೋ ಮಾತಾಡಬೇಡಿ, ಇದಕ್ಕೇನಾದರೂ ಒಂದು ಐಡಿಯಾ ನಾನೇ ಮಾಡ್ತೀನಿ, ಸುಮ್ಮನಿರಿ, ಯೋಚನೆ ಮಾಡೋದಕ್ಕಾದರೂ ಟೈಮ್ ಕೊಡಿ ಮನೋಜ್ ಅಂತ ರೋಹಿಣಿ ಅವರು ಹೇಳ್ತಾರೆ. ಅಲ್ಲಿ ಸೂರ್ಯ ಅವರು ರಂಗನಾಥ್ ಅವ್ರನ್ನ ಬಿಡೋದಕ್ಕೆ ಅಂತ ಹೇಳಿ ಸ್ಕೂಲ್ ಹತ್ರ ಬಿಡೋದಕ್ಕೆ ಅಂತ ಹೇಳಿ ಹೋಗಿರ್ತಾರೆ. ಆಗ ಅವ್ರು ಊಟ ಮರ್ತೋಗಿರ್ತಾರೆ ಅಂತ ಹೇಳಿಬಿಟ್ಟು ರಂಗನಾಥ್ ಅವ್ರನ್ನ ಕರೆದುಬಿಟ್ಟು ಮತ್ತೆ ಊಟ ಕೊಟ್ಬಿಟ್ಟು ಅವರನ್ನು ಬಿಟ್ಟು ಬರಬೇಕು ಅಂತ ಹೇಳಿ ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಕ್ರಿಶ್ ಮತ್ತು ಅವ್ರ ಅಜ್ಜಿ ಕೂಡ ಅಲ್ಲಿಗೆ ಬರ್ತಾರೆ. ಅದನ್ನು ಸೂರ್ಯ ಅವರು ನೋಡ್ತಾರೆ. ಓಡೋಗ್ಬಿಟ್ಟು ಕ್ರಿಶ್ ಮತ್ತು ಅವ್ರ ಅಜ್ಜಿನ ಇಬ್ಬರನ್ನೂ ಕೂಡ ಮಾತಾಡಿಸ್ತಾರೆ. ಕ್ರಿಶ್ ಏನು ಇಲ್ಲಿ ಅಂತ ಹೇಳ್ತಾರೆ. ಅಲ್ಲಮ್ಮ, ನಾನು ನಿಮ್ಮನ್ನು ಹುಡ್ಕೊಂಡು ನಾನು ನಿಮ್ಮೂರಿಗೆ ಹೋಗಿದ್ದೆ, ನೀವು ನೋಡಿದ್ರೆ ಇಲ್ಲೇ ಇದೇ ಊರಲ್ಲಿದ್ದೀರಾ ಅಂತ ಹೇಳ್ತಾರೆ. ಹೌದಪ್ಪ, ಇದೇ ಸ್ಕೂಲಲ್ಲಿ ಓದ್ತಾ ಇರೋದು ಅಂತ ಹೇಳ್ತಾರೆ. ಹೌದಾ ಅಂತ ಅಂದಾಗ, ಹೌದು ಅವರಮ್ಮ ಕೂಡ ಇಲ್ಲೇ ಇರೋದಪ್ಪ, ಅದಕ್ಕೆ ಇಲ್ಲೇ ಕೆಲ್ಸಕ್ಕೆ ಹೋಗಿದ್ದಾಳೆ, ಅದಕ್ಕೋಸ್ಕರ ನಾನು ಕರ್ಕೊಂಬಂದೆ ಇವತ್ತು ಅಂತ ಹೇಳ್ತಾ ಇರ್ತಾರೆ. ಹೌದಾ, ತುಂಬ ಸಂತೋಷ, ಹೇಗಿದೆಯಾ ಕ್ರಿಶ್ ಅಂತ ಹೇಳ್ತಾ ಇರ್ತಾರೆ. ಆಗ ಬಿಡಿ, ಒಳ್ಳೇದಾಯಿತು ನೀವು ಇದೇ ಊರಿಗೆ ಬಂದಿದ್ದು ಅಂತ ಹೇಳ್ತಾ ಇರ್ತಾರೆ. ಆಗ ಕ್ರಿಶ್ಗೆ ನಾನು ಚಾಕ್ಲೇಟ್ ಕೊಡಿಸ್ಕೊಂಬರ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆಗ ಅವ್ರ ಅಜ್ಜಿ ಬೇಡ ಅಂತಿರ್ತಾರೆ. ಅಷ್ಟರಲ್ಲಿ ರೋಹಿಣಿಯವರು ಅವ್ರ ಅಮ್ಮನಿಗೆ ಫೋನ್ ಮಾಡ್ತಾನೆ ಇರ್ತಾರೆ, ಪದೇ ಫೋನ್ ಮಾಡ್ತಾನೆ ಇರ್ತಾರೆ. ಆಗ ಸೂರ್ಯ ಅವ್ರು ಕೇಳ್ತಾರೆ, ಇಲ್ಲ ಕಣಮ್ಮ. ಆಗ ಪಾಪು ಹೇಳುತ್ತೆ, ಅಲ್ಲಮ್ಮ, ಅಮ್ಮನೂ ಕೊಡಿಸಲ್ಲ, ಅಂಕಲ್ ಕೊಡಿಸ್ತೀನಿ ಅಂದ್ರೂ ಬೇಡ ಅಂತ ಹೇಳ್ತಿದ್ಯಲ್ಲಮ್ಮ ಚಾಕ್ಲೇಟು ಅಂತ ಹೇಳಿದಾಗ, ಆವಾಗ ಅವರು ಸೂರ್ಯ ಅವರು, ಬಿಡಿಮ್ಮ, ಕೊಡಿಸ್ಕೊಂಬರ್ತೀನಿ ಪಾಪುಗೆ ಚಾಕ್ಲೇಟ್ನ ಅಂತ ಹೇಳಿದಾಗ, ಆಯ್ತಪ್ಪ ಬೇಗ ಬನ್ನಿ ಅಂತ ಕಳಿಸ್ತಾರೆ. ಆಗ ಕೃಷ್ಣ ಕರ್ಕೊಂಡು ಹೋಗ್ತಾರೆ ಸೂರ್ಯ ಅವರು. ಆಗ ರೋಹಿಣಿಯವರು ಅವ್ರ ತಾಯಿ ಕಾಲ್ ಮಾಡಿಬಿಟ್ಟು, ಯಾಕಮ್ಮ ಫೋನ್ ರಿಸೀವ್ ಮಾಡೋಕ್ಕೆ ನೀನು ಇಷ್ಟೊತ್ತು ಮಾಡ್ತಾ ಇದೆಯಾ ಅಂತ ಅಂದಾಗ, ನಾನು ರಿಸೀವ್ ಮಾಡಿದ್ದಿದ್ರೆ ನಿನಗಿತ್ತು ಗ್ರಾಚಾರ ಅಂತಾರೆ. ಯಾಕಮ್ಮ ಏನಾಯಿತು ಅಂತ ಅಂದಾಗ, ಇಲ್ಲಿ ಸ್ಕೂಲ್ ಹತ್ರ ಇವನು ಸೂರ್ಯ ಬಂದುಬಿಟ್ಟು ನೋಡ್ದ ನಮ್ಮನ್ನು ಇಲ್ಲಿ ಅಂತ ಹೇಳ್ತಾರೆ. ಹೌದಾ, ಈಗ ಅಲ್ಲೇ ಬೆಕ್ಕು ಓಡಾಡ್ತಿರುತ್ತಲ್ಲ, ಹಂಗೆ ಓಡಾಡ್ತಾನೆ ಇರ್ತಾನೆ ಅವನು ಅಂತ ರೋಹಿಣಿಯವರು ಹೇಳಿ ಸಿಟ್ಟಾಗ್ತಾ ಇರ್ತಾರೆ. ಆಗ ಆಯಿತು, ನೀನೊಂದು ಕೆಲಸ ಮಾಡು, ಅಲ್ಲಿಂದ ಹೊರಡು, ಬೇಗ ಹೊರಟ್ಬಿಟ್ಟು ಮನೇಲಿ ಸ್ವಲ್ಪ ನಂದು ಗೋಲ್ಡ್ ಇದೆಯಲ್ಲ ಅದನ್ನು ತೊಗೊಂಡು ನಾನು ಹೇಳೋ ಅಡ್ರೆಸ್ಸಿಗೆ ತೊಗೊಂಡು ಬಾ ಅಂತ ಹೇಳ್ತಾ ಇರ್ತಾರೆ. ಆಯಿತು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಅವರು ಕೃಷ್ಣ ಕರ್ಕೊಂಡು ಬರ್ತಾರೆ. ಬಂದಾದಮೇಲೆ ಆಗ ಕೃಷ್, ಓಕೆ ಅಂಕಲ್ ಬಾಯ್ ಅಂತ ಹೇಳಿಬಿಟ್ಟು ಪಾಪು ಕೂಡ ಸ್ಕೂಲ್ ಒಳಗಡೆ ಹೋಗುತ್ತೆ. ಆಗ ಸೂರ್ಯ ಅವ್ರು ಹೇಳ್ತಾರೆ,
ಬನ್ನಿಮ್ಮ ನಿಮಗೆ ನಾನು ಮನೆ ಕಡೆ ಬಿಟ್ಟು ಹೋಗ್ತೀನಿ, ನಿಮ್ಮ ಮನೆಗೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಗ, ಏನು ಬೇಡಪ್ಪ ಬೇಡ ಅಂತ ಹೇಳಿಲ್ವಾ ನಾನು ಅಂತ ಸಿಟ್ಟಾಗ್ಬಿಟ್ಟು ಅವ್ರ ಅಜ್ಜಿ ಕೂಡ ಅಲ್ಲಿಂದ ಹೊರಡ್ತಾರೆ. ಓಕೆ ಫ್ರೆಂಡ್ಸ್, ಈ ಎಪಿಸೋಡ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.